ದೆಹಲಿಯಲ್ಲಿ ಇವತ್ತು ಸಾಲು ಸಭೆಗಳು ನಡೀತಾ ಇದೆ. ದೆಹಲಿಯಲ್ಲಿ ಇವತ್ತು ಸಂಜೆ ಇಂಡಿ ಹೈ ವೋಲ್ಟೇಜ್ ಸಭೆಯನ್ನು ನಡೆಸುವುದಕ್ಕೆ ತೀರ್ಮಾನ ಮಾಡಿದೆ. ಮೀಟಿಂಗ್ನಲ್ಲಿ ಭಾಗಿಯಾಗುವುದಕ್ಕೆ ನಾಯಕರು ತೆರಳುತ್ತಾ ಇದ್ದಾರೆ ಒನ್ ಬೈ ಒನ್. ಮಹಾರಾಷ್ಟ್ರದಿಂದ ದೆಹಲಿಗೆ ಶರದ್ ಪವಾರ್ ತೆರಳಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಿಂದ ಸಿಎಂ ಸ್ಟಾಲಿನ್ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಸಂಜೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ನಾಯಕರು. ಸರ್ಕಾರ ರಚನೆ ಸಂಬಂಧ ತಂತ್ರಗಾರಿಕೆ ನಡೆಯುತ್ತೆ. ಎನ್ಡಿಎ ಸಭೆ ಇದೆ, ಇಂಡಿ ಸಭೆ ಇದೆ. ಎನ್ಡಿಎ ಸಭೆಗೆ ನಿತೀಶ್ ಕುಮಾರ್, ಇಂಡಿ ಸಭೆಗೆ ತೇಜಸ್ವಿ ಯಾದವ್ ಒಂದೇ ಫ್ಲೈಟ್ನಲ್ಲಿ ನಗ್ನಗ್ತಾ ತೆರಳುತ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಎನ್ಸಿಪಿ ನಾಯಕ ಶರದ್ ಪವಾರ್, ತಮಿಳುನಾಡಿನ ಮುಖ್ಯಮಂತ್ರಿ ಡಿಎಂಕೆ ನಾಯಕ ಸ್ಟಾಲಿನ್ ಎಲ್ಲರೂ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ದೆಹಲಿಯಲ್ಲಿ ಇವತ್ತು ಸಾಲು ಮೀಟಿಂಗ್ಗಳು, ಸಭೆಗಳು, ಚರ್ಚೆಗಳು ಎಲ್ಲಾನು ನಡೀತಾ ಇದೆ. ಎನ್ಡಿಎ ಸಭೆಗೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಜೊತೆಗೆ ನಿತೀಶ್ ಕುಮಾರ್ ಅವರು ಎನ್ಡಿಎಗೆ ಹೋಗ್ತಾರೋ ಅಥವಾ ಈ ಕಡೆಯಿಂದ ದಾಟಿ ಇಂಡಿಗೆ ಹೋಗ್ತಾರೋ, ಆ ಸಭೆಗೆ ಹೋಗ್ತಾರೋ ಗೊತ್ತಿಲ್ಲ. ಒಂದೇ ಫ್ಲೈಟ್ನಲ್ಲಂತೂ ಹೋಗ್ತಾ ಇದ್ದಾರೆ. ಜನಸೇನಾ ನಾಯಕ ಪವನ್ ಕಲ್ಯಾಣ್ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಇಂಡಿ ಒಕ್ಕೂಟದ ಸಭೆಗೂ ಸಾಲು ನಾಯಕರು ತೆರಳುತ್ತಾ ಇದ್ದಾರೆ. ನವದೆಹಲಿಗೆ ತೆರಳಿದ್ದಾರೆ ಪವನ್ ಕಲ್ಯಾಣ್ ಜನಸೇನಾ ಪಕ್ಷದ ಮುಖ್ಯಸ್ಥ. ಎನ್ಡಿಎ ಸರ್ಕಾರ ರಚನೆ ಸಂಬಂಧ ಮಾತುಕತೆಗೆ ಅವರು ತೆರಳಿದ್ದಾರೆ. ದೆಹಲಿಯಲ್ಲಿ ಸಂಜೆ ಮೀಟಿಂಗ್ ನಡೆಯುತ್ತೆ. ಎನ್ಡಿಎ ಕೂಟದ ಮೈತ್ರಿ ಪಕ್ಷ ಜನಸೇನಾ ಪಾರ್ಟಿ ಆಂಧ್ರಪ್ರದೇಶದಲ್ಲಿ 2 ಲೋಕಸಭಾ ಸ್ಥಾನಗಳನ್ನು ಗೆದ್ದಿದೆ. 21 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಜನಸೇನಾ ಪಕ್ಷ. ಪವನ್ ಕಲ್ಯಾಣ್ ಅವರ ಪಕ್ಷ ಆಲ್ಮೋಸ್ಟ್ ಆಲ್ ಅವರ ಪಕ್ಷ ತೆಗೆದುಕೊಂಡಿರುವಂತಹ ವೋಟ್ ಶೇರ್ ಅನ್ನು ನೀವು ಗಮನಿಸಬೇಕು. ಸುಮಾರು 21% ಅಸೆಂಬ್ಲಿಲಿ, 12ರಿಂದ 14% ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಶೇರ್ ಪಡ್ಕೊಂಡಿದೆ. ಸೊ ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಜನಸೇನಾ ಪಕ್ಷ ವಹಿಸಿದೆ. ಅವರು ಕೂಡ ಎನ್ಡಿಎ ಭಾಗ. ಹಾಗಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಎನ್ಡಿಎ ಮೀಟಿಂಗ್ನಲ್ಲಿ ಭಾಗಿಯಾಗುವುದಕ್ಕೆ. ದೆಹಲಿಯಲ್ಲಿ ಇವತ್ತು ಸಾಲು ಸಭೆಗಳು ನಡೀತಾ ಇದೆ. ದೆಹಲಿಯಲ್ಲಿ ಇವತ್ತು ಸಂಜೆ ಇಂಡಿ ಹೈ ವೋಲ್ಟೇಜ್ ಸಭೆಯನ್ನು ನಡೆಸುವುದಕ್ಕೆ ತೀರ್ಮಾನ ಮಾಡಿದೆ. ಮೀಟಿಂಗ್ನಲ್ಲಿ ಭಾಗಿಯಾಗುವುದಕ್ಕೆ ನಾಯಕರು ತೆರಳುತ್ತಾ ಇದ್ದಾರೆ ಒನ್ ಬೈ ಒನ್. ಮಹಾರಾಷ್ಟ್ರದಿಂದ ದೆಹಲಿಗೆ ಶರದ್ ಪವಾರ್ ತೆರಳಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಿಂದ ಸಿಎಂ ಸ್ಟಾಲಿನ್ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಸಂಜೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ನಾಯಕರು. ಸರ್ಕಾರ ರಚನೆ ಸಂಬಂಧ ತಂತ್ರಗಾರಿಕೆ ನಡೆಯುತ್ತೆ. ಎನ್ಡಿಎ ಸಭೆ ಇದೆ, ಇಂಡಿ ಸಭೆ ಇದೆ. ಎನ್ಡಿಎ ಸಭೆಗೆ ನಿತೀಶ್ ಕುಮಾರ್, ಇಂಡಿ ಸಭೆಗೆ ತೇಜಸ್ವಿ ಯಾದವ್ ಒಂದೇ ಫ್ಲೈಟ್ನಲ್ಲಿ ನಗ್ನಗ್ತಾ ತೆರಳುತ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಎನ್ಸಿಪಿ ನಾಯಕ ಶರದ್ ಪವಾರ್, ತಮಿಳುನಾಡಿನ ಮುಖ್ಯಮಂತ್ರಿ ಡಿಎಂಕೆ ನಾಯಕ ಸ್ಟಾಲಿನ್ ಎಲ್ಲರೂ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ದೆಹಲಿಯಲ್ಲಿ ಇವತ್ತು ಸಾಲು ಮೀಟಿಂಗ್ಗಳು, ಸಭೆಗಳು, ಚರ್ಚೆಗಳು ಎಲ್ಲಾನು ನಡೀತಾ ಇದೆ. ಎನ್ಡಿಎ ಸಭೆಗೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಜೊತೆಗೆ ನಿತೀಶ್ ಕುಮಾರ್ ಅವರು ಎನ್ಡಿಎಗೆ ಹೋಗ್ತಾರೋ ಅಥವಾ ಈ ಕಡೆಯಿಂದ ದಾಟಿ ಇಂಡಿಗೆ ಹೋಗ್ತಾರೋ, ಆ ಸಭೆಗೆ ಹೋಗ್ತಾರೋ ಗೊತ್ತಿಲ್ಲ. ಒಂದೇ ಫ್ಲೈಟ್ನಲ್ಲಂತೂ ಹೋಗ್ತಾ ಇದ್ದಾರೆ. ಜನಸೇನಾ ನಾಯಕ ಪವನ್ ಕಲ್ಯಾಣ್ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಇಂಡಿ ಒಕ್ಕೂಟದ ಸಭೆಗೂ ಸಾಲು ನಾಯಕರು ತೆರಳುತ್ತಾ ಇದ್ದಾರೆ. ನವದೆಹಲಿಗೆ ತೆರಳಿದ್ದಾರೆ ಪವನ್ ಕಲ್ಯಾಣ್ ಜನಸೇನಾ ಪಕ್ಷದ ಮುಖ್ಯಸ್ಥ. ಎನ್ಡಿಎ ಸರ್ಕಾರ ರಚನೆ ಸಂಬಂಧ ಮಾತುಕತೆಗೆ ಅವರು ತೆರಳಿದ್ದಾರೆ. ದೆಹಲಿಯಲ್ಲಿ ಸಂಜೆ ಮೀಟಿಂಗ್ ನಡೆಯುತ್ತೆ. ಎನ್ಡಿಎ ಕೂಟದ ಮೈತ್ರಿ ಪಕ್ಷ ಜನಸೇನಾ ಪಾರ್ಟಿ ಆಂಧ್ರಪ್ರದೇಶದಲ್ಲಿ 2 ಲೋಕಸಭಾ ಸ್ಥಾನಗಳನ್ನು ಗೆದ್ದಿದೆ. 21 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಜನಸೇನಾ ಪಕ್ಷ. ಪವನ್ ಕಲ್ಯಾಣ್ ಅವರ ಪಕ್ಷ ಆಲ್ಮೋಸ್ಟ್ ಆಲ್ ಅವರ ಪಕ್ಷ ತೆಗೆದುಕೊಂಡಿರುವಂತಹ ವೋಟ್ ಶೇರ್ ಅನ್ನು ನೀವು ಗಮನಿಸಬೇಕು. ಸುಮಾರು 21% ಅಸೆಂಬ್ಲಿಲಿ, 12ರಿಂದ 14% ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಶೇರ್ ಪಡ್ಕೊಂಡಿದೆ. ಸೊ ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಜನಸೇನಾ ಪಕ್ಷ ವಹಿಸಿದೆ. ಅವರು ಕೂಡ ಎನ್ಡಿಎ ಭಾಗ. ಹಾಗಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಎನ್ಡಿಎ ಮೀಟಿಂಗ್ನಲ್ಲಿ ಭಾಗಿಯಾಗುವುದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.